ಡಿಕೆಶಿ ದೆಹಲಿ ಪ್ರವಾಸದ ಬೆನ್ನಲ್ಲೇ ಸಿಎಂ 2 ದಿನಗಳ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಂಜೆ ದೆಹಲಿ ತಲುಪಲಿದ್ದಾರೆ. ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ರಾಜಕೀಯ ಹಗ್ಗಜಗ್ಗಾಟ ಶುರುವಾಗಿದೆ. ದಿಢೀರ್ ಸಚಿವ ಸಂಪುಟದ ಪುನರ್ರಚನೆ ಸದ್ದು ಮಾಡಿದೆ. ಇವತ್ತು ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯ ಮಾತುಕತೆ ನಡೆಸಲಿದ್ದಾರೆ. ಸಿಎಂ ಜೊತೆ ಕೆಲವು ಸಚಿವರು ದೆಹಲಿಗೆ ಹೋಗುವ ಸಾಧ್ಯತೆಗಳಿದೆ. ಕೊಲೆ ಆರೋಪಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 6 ಜನರ ಬೇಲ್ ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆಯಲಿದೆ. ದರ್ಶನ್, ಪವಿತ್ರ, ಲಕ್ಷ್ಮಣ್, ಅನುಕುಮಾರ್, ನಾಗರಾಜ್, ಜಗದೀಶ್ ಜಾಮೀನು ಅರ್ಜಿಗಳ ವಿಚಾರಣೆ ನಡೆಯಲಿದ್ದು ದರ್ಶನ್ ಪರ ವಕೀಲರಾಗಿರುವ ಸಿವಿ ನಾಗೇಶ್ ಅವರು ವಾದವನ್ನ ಮುಂದುವರೆಸಲಿದ್ದಾರೆ. ಸಿವಿ ನಾಗೇಶ್ ಅವರ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಮಾಡಲಿದ್ದು, ಎಸ್ಪಿಪಿ ಬತ್ತಳಿಕೆಯಲ್ಲಿ ಈಗ ವೈದ್ಯಕೀಯ ವರದಿ ಪ್ರಮುಖ ಅಸ್ತ್ರವಿದ್ದು ದರ್ಶನ್ಗೆ ಇನ್ನೂ ಆಪರೇಷನ್ ಆಗದೇ ಇರುವ ಬಗ್ಗೆ ಪ್ರತಿವಾದವನ್ನ ಮಂಡಿಸುವ ಸಾಧ್ಯತೆಗಳು ದಟ್ಟವಾಗಿದೆ. ಶಾಲಾ ಮಕ್ಕಳಿಗೆ ಮತ್ತೊಂದು ಸಮವಸ್ತ್ರ ಸಿಗಲಿದೆ. ಮತ್ತೊಂದು ಜೋಡಿ ಸಮವಸ್ತ್ರವನ್ನ ನೀಡೋದಕ್ಕೆ ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದೆ. ಸರ್ಕಾರಿ ಶಾಲೆಯ 1ರಿಂದ 10ನೇ ತರಗತಿಯ ಮಕ್ಕಳ ಸಮವಸ್ತ್ರ ಸಮಸ್ಯೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ನಮ್ಮ ವರದಿ ಬಳಿಕ ಎಚ್ಚೆತ್ತ ಶಿಕ್ಷಣ ಇಲಾಖೆ ಇದೀಗ ಮಕ್ಕಳಿಗೆ ಮತ್ತೊಂದು ಜೊತೆ ಸಮವಸ್ತ್ರ ನೀಡೋದಕ್ಕೆ ಮುಂದಾಗಿದೆ. ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಮತ್ತೆ ಕಿರೀಕ ತೆಗೆಯಲು ಎಂಇಎಸ್ ಪುಂಡರು ನಿರ್ಧರಿಸಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಸೆಡ್ಡು ಹೊಡೆಯಲು ಎಂಇಎಸ್ ಮುಂದಾಗಿದೆ. ಚಳಿಗಾಲ ಅಧಿವೇಶನದ ಪ್ರತಿಯಾಗಿ ಮಹಾಮೇಳಾವ್ ನಡೆಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಮಹಾಮೇಳಾವ್ ನಡೆಸಿ ಸಿಎಂ ಸಿದ್ದರಾಮಯ್ಯಗೆ ಮನವಿ ಕೊಡುವುದಾಗಿ ಎಂಇಎಸ್ ನಾಯಕರು ಹೇಳ್ತಿದ್ದಾರೆ. ಮಾಜಿ ಶಾಸಕ ಮನೋಹರ್ ಕಿಣೇಕರ್ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ನಗರದಲ್ಲಿ ಸಭೆ ನಡೆಸಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಕಲಬುರಗಿ ಸೆಂಟ್ರಲ್ ಜೈಲು ಅಧೀಕ್ಷಕಿ ಅನಿತಾ ಹತ್ಯೆಗೆ ಸಂಚು ನಡೆದಿದೆಯಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಜೈಲು ಅಧೀಕ್ಷಕಿ ಅನಿತಾ ಕಾರ್ ಬ್ಲಾಸ್ಟ್ ಮಾಡೋ ಬಗ್ಗೆ ಅನಾಮಧೇಯ ವ್ಯಕ್ತಿಯೊಬ್ಬ ಬೆದರಿಕೆ ಹಾಕಿದ್ದಾನೆ. ಕಲಬುರಗಿಯ ಪೊಲೀಸ್ ಇನ್ಸ್ಪೆಕ್ಟರ್ ಮೊಬೈಲ್ಗೆ ಆಡಿಯೋ ಸಂದೇಶ ಕಳುಹಿಸುವ ಮೂಲಕ ಬೆದರಿಕೆ ಹಾಕಲಾಗಿದೆ. ಜೈಲಿನಲ್ಲಿ ಖೈದಿಗಳ ಹೈ-ಫೈ ಲೈಫ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಅನಿತಾ ಮುಂದಾಗಿದ್ರು. ಇದರಿಂದ ಕೆರಳಿರೋ ಖೈದಿಗಳು ಬೆದರಿಕೆ ಆಡಿಯೋವನ್ನ ಕಳಿಸಲಾಯಿತು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಬೆದರಿಕೆ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ. ನಮ್ಮ ಗೌರ್ಮೆಂಟ್ ಕಾರ್ ಏನಿದೆಯಲ್ಲ ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಸುದ್ದಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾರ್ನಿಂಗ್ ಕೂಡ ಇದಕ್ಕೆ ನಾವು ಲಿಂಕ್ ಮಾಡ್ಬೋದಾದರೆ ಹುಬ್ಬಳ್ಳಿಯಿಂದ ಒಂದು ಪರ್ಸನ್ನು ನನಗೆ ಕಾಲ್ ಮಾಡಿದ್ರು ನನ್ನ ನಂಬರ್ಗೆ. ನನ್ನ ನಂಬರ್ ಅವ್ರಿಗೆ ಹೆಂಗೆ ಸಿಗ್ತಾ, ಈ ಏನು ದುಡ್ಡು ಏನು ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅವ್ರಿಗೆ ಹೆಂಗೆ ಸಿಗ್ತಾ, ಅದು ಒಂದು ಪ್ರಶ್ನೆ. ಈ ಹುಬ್ಬಳ್ಳಿ ಪರ್ಸನ್ ಅವ್ರಿಗೆ ಹೆಂಗೆ ಸಿಗ್ತಾ, ಅವ್ರದ್ದು ಅವ್ರು ಫೋನ್ ಮಾಡಿದ್ದೇನೆ ನೀವು ಅಧೀಕ್ಷಕಿ ಅನಿತಾ ಅವರ ಅಂತ ಕೇಳಿದ್ರು. ಅವ್ರು ಇನ್ನೊಂದೇನೋ ಕೇಳ್ತಾರೆ, ನಾವು ಸೋಷಿಯಲ್ ವರ್ಕರ್ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಆಮೇಲೆ ನಾವು ಫೈಂಡ್ ಔಟು ಮಾಡಿಸಿದೆ ಯಾರ್ದು ನಂಬರ್ ಅಂತ ಹೇಳಿ. ಸೊ ಈ ರೀತಿಯಾಗಿ ನಮ್ಮ ನಂಬರ್ನ ಯಾರು ಕೊಡ್ತಿದ್ದಾರೆ ಅನ್ನೋದು ಇವಾಗ ನನಗೆ ಅದು ತುಂಬ ಸರ್ಪ್ರೈಸಿಂಗ್ ಇದೆ. ಮತ್ತು ನನಗೆ ಒಂದು ಸ್ವಲ್ಪ ಈ ಭಯ ಹೆದರಿಸುವಂಥ ಒಂದು ಟೆಕ್ನಿಕ್ಕು ಆಗಿದೆ ಅಂತ. ಅವ್ರು ಹುಬ್ಬಳ್ಳಿಯವರಿಗೆ ನನ್ನ ನಂಬರ್ ಸಿಗುತ್ತೆ, ಅವ್ರು ನಮಗೆ ಪರಿಚಯನೇ ಇಲ್ಲ, ಅವ್ರು ನನಗೆ ಕಾಲ್ ಮಾಡ್ತಾರೆ, ಅವರನ್ನು ಇನ್ನೊಂದೇನೋ ಕೇಳ್ತಿದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಇದು ಸೀರಿಯಸ್ ಆಗಿ. ಮಂಡ್ಯ ಅಬಕಾರಿ ಇಲಾಖೆ ಕರ್ಮಕಾಂಡ ಬಯಲಾಗಿದೆ. ಲಕ್ಷ ಕೊಟ್ಟರೆ ಮಾತ್ರ ಬಾರ್ ಲೈಸೆನ್ಸ್ ಸಿಗುತ್ತಂತೆ. ಈ ಬಗ್ಗೆ ಅಬಕಾರಿ ಡಿಸಿ ಇನ್ಸ್ಪೆಕ್ಟರ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ದೂರು ನೀಡಿದ್ದಾನೆ. ವಿಡಿಯೋ ಸಾಕ್ಷಿ ಸಮೇತ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾನೆ. CL7 ಬಾರ್ ಲೈಸೆನ್ಸ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪ ಕೇಳಿಬಂದಿದೆ. ಮದ್ದೂರು ತಾಲೂಕಿನ ಚಂದಾಪುರ ಗ್ರಾಮದಲ್ಲಿ ಬಾರ್ಗೆ ಅನುಮತಿ ಪಡೆಯಲು ಅರ್ಜಿ ಸಲ್ಲಿಸಲಾಗಿತ್ತು. ಲಂಚ ಕೊಡದಿದ್ದಕ್ಕೆ 4 ಬಾರಿ ಅರ್ಜಿ ವಜಾ ಮಾಡಲಾಗಿತ್ತು ಎಂದು ಶಿವಶಂಕರ್ ಎಂಬಾತ ಆರೋಪ ಮಾಡಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕೆಎಎಸ್ ಕೆಎಂಎಎಸ್ ಅಧಿಕಾರಿಗಳ ಮಧ್ಯೆ ಅಂತರ್ಯುದ್ಧ ತಾರಕಕ್ಕೇರಿದೆ. ಕೆಎಂಎಎಸ್ ಅಧಿಕಾರಿ ಶುಭಾಗೆ ಬೆಳಗಾವಿ ಪಾಲಿಕೆಯ ಆಯುಕ್ತೆಯಾಗಿ ಸರ್ಕಾರ ನೇಮಿಸಿದೆ. ಕೆಎಎಸ್ ಅಧಿಕಾರಿ ರೇಷ್ಮಾ ತಾಳಿಕೋಟೆ ಅವರನ್ನ ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತೆ ಹುದ್ದೆ ನೀಡಲಾಗಿದೆ. ಕೆಎಎಸ್ನ ಈರಣ್ಣ ಚಂದರ್ಗಿಗೆ ಪಾಲಿಕೆಯ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಸರ್ಕಾರ ನೇಮಿಸಿದೆ. ಈ ಶ್ರೇಣಿಯಲ್ಲಿ ಕೆಎಸ್ಎಎಸ್ ಬಳಿಕ ಕೆಎಸ್ಎಂಎಸ್ ಬರುತ್ತೆ. ಹೀಗಿದ್ರೂ ಕೂಡ ರೇಷ್ಮಾ ತಾಳಿಕೋಟೆ, ಈರಣ್ಣ ಚಂದರ್ಗಿ ಮೇಲೆ ಶುಭಾ ಅವರನ್ನ ಆಯುಕ್ತರನ್ನಾಗಿ ನೇಮಿಸಿದ್ದಕ್ಕೆ ವಿವಾದ ಎದ್ದಿದೆ. ಅಧಿಕಾರಿಗಳ ವರ್ಗಾವಣೆ ಸಚಿವರ ಮಧ್ಯೆ ತಿಕ್ಕಾಟಕ್ಕೆ ಕಾರಣವಾಗಿದೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮಧ್ಯೆ ಸಂಘರ್ಷಕ್ಕೆ ಕಾರಣವಾಗಿದೆ ಅನ್ನುವ ಅನುಮಾನಗಳು ಹುಟ್ಟಿಕೊಂಡಿದೆ. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಗಮನಕ್ಕೆ ತರದೆ ಮಹಾನಗರ ಪಾಲಿಕೆ ಆಯುಕ್ತರ ನೇಮಕ ಮಾಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸತೀಶ್ ಜಾರಕಿಹೊಳಿ, ಮಹಾನಗರ ಪಾಲಿಕೆ ಆಯುಕ್ತರಾಗಿ ಶುಭಾ ಬೆಳಗಾವಿಗೆ ಬಂದಿದ್ದು ನನಗೆ ಗೊತ್ತಿಲ್ಲ. ನಗರಾಭಿವೃದ್ಧಿ ಇಲಾಖೆ ಸಚಿವರು ಅಧಿಕಾರಿಗಳನ್ನೇ ನೀವು ಕೇಳಬೇಕು, ಇಂಥವರೇ ಬೇಕು ಅಂತ ನಾವೇನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ.
ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರು ಹಾಕ್ಯಾರ ಅವ್ರು, ಅದಕ್ಕೆ ನಾವೇ ಹೇಳಿದವ್ರು ಹಾಕ್ಬೇಕಂತೇಳಿ. ನಾವೇನು ಇಂಥವ್ರನ್ನ ಬೇಕಂತ ಹೇಳಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರಿ ವರ್ಗಾವಣೆಯಲ್ಲಿ ನಮ್ಮ ಮಾತು ನಡಲಿಲ್ಲ ಅಂತಂದ್ರೆ ಸರ್ಕಾರದಲ್ಲಿ ಪ್ರಭಾವಿ ನಾಯಕರು ಅದು ಹೆಂಗೆ ಈಗ ತನ್ನ ಇಲಾಖೆ ಮಂತ್ರಿ ತನಗೆ ಬೇಕಾದ ಹಾಕಿದಾನ, ನಾವೇನು ಮಾಡೋದು ಅದಕ್ಕೆ? ಅದು ನೀವು ಬಂದಾಗ ಕೇಳ್ರಿ ಅವ್ರನ್ನ, ಹೆಂಗೆ ಜೂನಿಯರ್ನ ಹಾಕಿರಿ ನೀವು ಹುಡ್ಕೋರ್ಲ ಬರ್ತಾರೆ ಹಿಡ್ಕೋರಿ ಅವ್ರನ್ನ. ನೋಡೋಣ ಅದ್ರ ಬಗ್ಗೆ. ಅದೇ ಮೊನ್ನೆ ಟ್ರಾನ್ಸ್ಫರ್ ಮಾಡಿದಾರೆ ಭಾಳಷ್ಟು ಜನಕ್ಕೆ, ಚರ್ಚೆ ಮಾಡೋಣ. ಈಗ ಅವ್ರ ಮಂತ್ರಿಗಳು ಅವ್ರು ನೇರವಾಗಿ ಒಳ್ಳೆ ಅಧಿಕಾರಿಗಂತ ಹಾಕಿದ್ರು. ಡಿಕೆಶಿ ದೆಹಲಿ ಪ್ರವಾಸದ ಬೆನ್ನಲ್ಲೇ ಸಿಎಂ 2 ದಿನಗಳ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಂಜೆ ದೆಹಲಿ ತಲುಪಲಿದ್ದಾರೆ. ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ರಾಜಕೀಯ ಹಗ್ಗಜಗ್ಗಾಟ ಶುರುವಾಗಿದೆ. ದಿಢೀರ್ ಸಚಿವ ಸಂಪುಟದ ಪುನರ್ರಚನೆ ಸದ್ದು ಮಾಡಿದೆ. ಇವತ್ತು ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯ ಮಾತುಕತೆ ನಡೆಸಲಿದ್ದಾರೆ. ಸಿಎಂ ಜೊತೆ ಕೆಲವು ಸಚಿವರು ದೆಹಲಿಗೆ ಹೋಗುವ ಸಾಧ್ಯತೆಗಳಿದೆ. ಕೊಲೆ ಆರೋಪಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 6 ಜನರ ಬೇಲ್ ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆಯಲಿದೆ. ದರ್ಶನ್, ಪವಿತ್ರ, ಲಕ್ಷ್ಮಣ್, ಅನುಕುಮಾರ್, ನಾಗರಾಜ್, ಜಗದೀಶ್ ಜಾಮೀನು ಅರ್ಜಿಗಳ ವಿಚಾರಣೆ ನಡೆಯಲಿದ್ದು, ದರ್ಶನ್ ಪರ ವಕೀಲರಾಗಿರುವ ಸಿವಿ ನಾಗೇಶ್ ಅವರು ವಾದವನ್ನ ಮುಂದುವರೆಸಲಿದ್ದಾರೆ. ಸಿವಿ ನಾಗೇಶ್ ಅವರ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಮಾಡಲಿದ್ದು, ಎಸ್ಪಿಪಿ ಬತ್ತಳಿಕೆಯಲ್ಲಿ ಈಗ ವೈದ್ಯಕೀಯ ವರದಿ ಪ್ರಮುಖ ಅಸ್ತ್ರವಿದ್ದು, ದರ್ಶನ್ಗೆ ಇನ್ನೂ ಆಪರೇಷನ್ ಆಗದೇ ಇರುವ ಬಗ್ಗೆ ಪ್ರತಿವಾದವನ್ನ ಮಂಡಿಸುವ ಸಾಧ್ಯತೆಗಳು ದಟ್ಟವಾಗಿದೆ. ಶಾಲಾ ಮಕ್ಕಳಿಗೆ ಮತ್ತೊಂದು ಸಮವಸ್ತ್ರ ಸಿಗಲಿದೆ. ಮತ್ತೊಂದು ಜೋಡಿ ಸಮವಸ್ತ್ರವನ್ನ ನೀಡೋದಕ್ಕೆ ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದೆ. ಸರ್ಕಾರಿ ಶಾಲೆಯ 1ರಿಂದ 10ನೇ ತರಗತಿಯ ಮಕ್ಕಳ ಸಮವಸ್ತ್ರ ಸಮಸ್ಯೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ನಮ್ಮ ವರದಿ ಬಳಿಕ ಎಚ್ಚೆತ್ತ ಶಿಕ್ಷಣ ಇಲಾಖೆ ಇದೀಗ ಮಕ್ಕಳಿಗೆ ಮತ್ತೊಂದು ಜೊತೆ ಸಮವಸ್ತ್ರ ನೀಡೋದಕ್ಕೆ ಮುಂದಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.